ವೀಕ್ಷಕರೇ ನಮಸ್ಕಾರ. ತಮಿಳುನಾಡಿನ ದ್ರಾವಿಡ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದ್ದ ಮತ್ತು ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ಬಹುದೊಡ್ಡ ಶಕ್ತಿ ಆಗಬಲ್ಲ ಅಣ್ಣಾಮಲೈ ಅವರು ಈಗ ಪಕ್ಷದಿಂದ ದೂರವಾಗುವ ಒಂದು ಮುನ್ಸೂಚನೆಯನ್ನು ನೀಡಿದ್ದಾರೆ. ನೋಡಿ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ, ಅಂದ್ರೆ ವಿಧಾನಸಭೆ ಚುನಾವಣೆಗೆ ಮುನ್ನ ಎಐಎಡಿಎಂಕೆ ಒತ್ತಾಯಕ್ಕೆ ಮಣಿದು ಅಣ್ಣಾಮಲೈ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಬಳಿಕ ಕೂಡ ಅಣ್ಣಾಮಲೈ ಅವರ ಪಾತ್ರ ಅಷ್ಟಕ್ಕಷ್ಟೇ ಎಂಬ ಮಾತುಗಳು ಕೂಡ ತಮಿಳುನಾಡಿನ ರಾಜಕಾರಣದಲ್ಲಿ ಕೇಳಿ ಬರ್ತಿದ್ವು. ಇದರಿಂದಾಗಿ ಬಹುತೇಕ ಅಣ್ಣಾಮಲೈ ಅವರು ಅಸಮಾಧಾನಗೊಂಡಿದ್ದರು ಎಂಬ ಮಾತುಗಳು ಇವೆ. ಅಷ್ಟೇ ಅಲ್ಲ, ಈ ಒಂದು ಅಸಮಾಧಾನದಿಂದಾಗಿ ಪಕ್ಷದಿಂದ ಅಂತರ ಕೂಡ ಕಾಪಾಡಿಕೊಂಡಿದ್ರು. ಆದ್ರೆ ಈಗ ಪಕ್ಷದಿಂದ ಹೊರ ನಡೆಯುವ ಮುನ್ಸೂಚನೆಯನ್ನು ಅಣ್ಣಾಮಲೈ ಅವರು ನೀಡಿದ್ದಾರೆ. ಈ ಮೂಲಕ ಬಹುತೇಕ ಬಿಜೆಪಿಯಿಂದ ಹೊರ ನಡೆಯುವುದು ಖಚಿತವಾದಂತಾಗಿದೆ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಅಣ್ಣಾಮಲೈ ಅವರ ಪ್ಲಾನ್ಗಳಾದ್ರೂ ಏನು? ಸಂಘ ಅಣ್ಣಾಮಲೈ ಅವರ ಇರುವಿಕೆಗೆ ಒತ್ತಾಯ ಪಡಿಸುತ್ತಿರುವುದಾದ್ರೂ ಯಾಕೆ? ವೀಕ್ಷಕರು ನೋಡಿ, ಕಳೆದ 2020ರಲ್ಲಿ ಅವರು IPS ಹುದ್ದೆಗೆ ರಾಜೀನಾಮೆ ನೀಡಿ ಬಿಜೆಪಿಯನ್ನು ಸೇರಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿ ಬಾವುಟ ಹಿಡಿದು ಒಂದು ಸಂಚಲನವನ್ನು ಮೂಡಿಸಿದ್ರು. ನೋಡಿ, ತಮಿಳುನಾಡಿನಲ್ಲಿ ಬಹುತೇಕ ರಾಷ್ಟ್ರೀಯ ಪಕ್ಷಗಳ ಬೆಳವಣಿಗೆ ನಿಂತು ಹೋಗಿದೆ. ಕಳೆದ 50 ವರ್ಷಗಳಿಂದ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳ ಬೆಳವಣಿಗೆ, ಅದೇ ರೀತಿ ಅವರಿಗೆ ಕುರ್ಚಿ ಎಂಬುದು ಕನಸಿನ ಮಾತಾಗಿದೆ. ಇಂಥ ಒಂದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದ್ದು ಅಣ್ಣಾಮಲೈ ಅವರು. ಅಂದಿನ ಬಿಜೆಪಿ ಘಟಕದ ಅಧ್ಯಕ್ಷರಾಗಿದ್ದಂತ ಅಣ್ಣಾಮಲೈ ಅವರು ರಾಷ್ಟ್ರೀಯ ಸಿದ್ಧಾಂತ ಇರುವ ಪಕ್ಷದ ಬಾವುಟವನ್ನು ಹಿಡಿದು ಬಿಜೆಪಿ ಕುರಿತು ಒಂದು ಅಲೆಯನ್ನು ಎಬ್ಬಿಸಿದ್ರು. ಆದ್ರೆ ತದನಂತರ ಅಂದ್ರೆ 2026ರ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಎಐಎಡಿಎಂಕೆ ಜೊತೆ ಬಿಜೆಪಿ ಮೈತ್ರಿಗೆ ಮುಂದಾಗಿತ್ತು. ಆದ್ರೆ ಎಐಎಡಿಎಂಕೆ ಒಡ್ಡಿದ ಒಂದು ಷರತ್ತಿನಿಂದಾಗಿ ಅಣ್ಣಾಮಲೈ ಅವರನ್ನು ಬಿಜೆಪಿ ಅಧ್ಯಕ್ಷ ಘಟಕದಿಂದ ತೆರವುಗೊಳಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಬಹುತೇಕ ಅಣ್ಣಾಮಲೈ ಅವರು ಪಕ್ಷದಿಂದ ಒಂದಷ್ಟು ಅಂತರವನ್ನು ಕಾಪಾಡಿಕೊಂಡಿದ್ರು. ಬಳಿಕ ಈಗ ಬಿಜೆಪಿಯಿಂದ ಹೊರಬರುವ ಮುನ್ಸೂಚನೆಯನ್ನು ನೀಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಕಟ್ಟುವ ಕುರಿತು ಮುನ್ಸೂಚನೆಯನ್ನು ಅಣ್ಣಾಮಲೈ ಅವರು ನೀಡಿದ್ದಾರೆ. ಅಂದ್ರೆ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಒಂದು ಅರಿವು ಮೂಡಿಸುವಂತ ಪ್ರಯತ್ನ, ತಮಿಳುನಾಡಿನ ಜನರಲ್ಲಿ ಒಂದು ಅರಿವು ಮೂಡಿಸುವಂತ ಪ್ರಯತ್ನ, ಅದೇ ರೀತಿ ಆಡಳಿತಾರೂಢ ಪಕ್ಷದ ವಿರುದ್ಧ ಇರಬಹುದು, ಡಿಎಂಕೆ ವಿರುದ್ಧ ಇರಬಹುದು, ಎಐಡಿಎಂಕೆ ದುರಾಡಳಿತದ ಕುರಿತು, ಅದೇ ರೀತಿ ರಾಷ್ಟ್ರೀಯ ಸಿದ್ಧಾಂತದ ಕುರಿತು ತಮಿಳುನಾಡಿನ ಜನರಲ್ಲಿ ಒಂದಷ್ಟು ಅರಿವು ಮೂಡಿಸುವ ಕೆಲಸವನ್ನು ಅಣ್ಣಾಮಲೈ ಅವರು ಮಾಡುವುದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಹೊರಬಂದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಅನ್ನು ಕಟ್ಟುವ ಮೂಲಕ ತಮಿಳುನಾಡಿನ ರಾಜಕಾರಣದಲ್ಲಿ, ಅದರಲ್ಲೂ ವಿಶೇಷವಾಗಿ ದ್ರಾವಿಡ ರಾಜಕಾರಣದಲ್ಲಿ ತಮಿಳುನಾಡಿನ ಜನರನ್ನು ಹೊಸ ಚಿಂತನೆಯತ್ತ ಕರೆದೊಯ್ಯುವ ಒಂದು ಪ್ರಯತ್ನಕ್ಕೆ ಅಣ್ಣಾಮಲೈ ಅವರು ಕೈ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೊಂದು ಕಡೆ ನೋಡಿ, ತಮಿಳುನಾಡಿನಲ್ಲಿ ಬಿಜೆಪಿಯಿಂದ ಹೊರಬರುವುದಕ್ಕೆ ಅಣ್ಣಾಮಲೈ ಅವರು ಸಿದ್ಧವಾಗ್ತಿದ್ರೆ, ಮತ್ತೊಂದು ಕಡೆ ತೆಲಂಗಾಣಕ್ಕೆ ಜನಸೇನಾ ಎಂಟ್ರಿ ಕೊಡ್ತಿದೆ. ಅಂದ್ರೆ ಜನಸೇನಾ ಮುಖ್ಯಸ್ಥರಾಗಿರುವ ನಟ ಹಾಗೂ ಆಂಧ್ರ ಪ್ರದೇಶದ DCM ತೆಲಂಗಾಣದಲ್ಲಿ ತಮ್ಮ ಪಕ್ಷದ ವಿಸ್ತರಣೆಗೆ ಮುಂದಾಗಿದ್ದಾರೆ. ನಾಳೆ ಹೈದರಾಬಾದ್ನಲ್ಲಿ ತೆಲಂಗಾಣ ನವನಿರ್ಮಾಣ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮೂಲಕ ತೆಲಂಗಾಣಕ್ಕೆ ಎಂಟ್ರಿ ಕೊಡುವುದಕ್ಕೆ ಜನಸೇನಾ ಮುಖ್ಯಸ್ಥ ಒಂದು ತಯಾರಿಯನ್ನು ನಡೆಸಿದ್ದಾರೆ. ಮುಂಬರುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನವನಿರ್ಮಾಣ ದಿನವನ್ನು ಆಚರಿಸುವ ಮೂಲಕ ಜನಸೇನಾ ಪಕ್ಷ ತೆಲಂಗಾಣಕ್ಕೆ ಎಂಟ್ರಿ ಕೊಡಲಿದೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ, ಜನಸೇನಾ, ಅದೇ ರೀತಿ TDP ಕೂಡ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಈ ಮೂರು ಪಕ್ಷಗಳು ಮೈತ್ರಿಕೂಟದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಎದುರಿಸುವ ಒಂದು ರಣತಂತ್ರವನ್ನು ಚುನಾವಣೆಗೆ ಇನ್ನು 2 ವರ್ಷ ಮುಂಚೆ ಇರುವಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿವೆ. ಒಟ್ಟಾರೆಯಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ತನ್ನ ಬಾವುಟವನ್ನು ಆರಿಸುವುದಕ್ಕೆ ಒಂದಷ್ಟು ಬಹುದೊಡ್ಡ ಹಿನ್ನಡೆಗಳೇ ಇವೆ. ಅದಕ್ಕೆ ಕಾರಣ ಸ್ಥಳೀಯ ಜನರ ರಾಜಕೀಯ ಪ್ರಬುದ್ಧತೆ ಇರಬಹುದು ಮತ್ತು ಸಣ್ಣ ಪುಟ್ಟ ಗೊಂದಲಗಳಿಂದಾಗಿ ಪಕ್ಷ ತಮಿಳುನಾಡು, ಕೇರಳ ಮತ್ತು ತೆಲಂಗಾಣದಲ್ಲಿ ಕೂಡ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.